ಮೈನವರು ಸಂಭ್ರಮಿಸಲಿಕ್ಕೆ ಕೇಜ್ರಿವಾಲ್ ನಿರಪರಾಧಿ ಅಂತ ಜೈಲಿನಿಂದ ಬಿಡಲಿಲ್ಲ. ಜಾಮೀನು ಮೇಲೆ ಹೊರಗೆ ಬಂದಿದ್ದಾರೆ ಅಷ್ಟೇ. ಜಡ್ಜ್ಮೆಂಟ್ ಮುಂದಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇವರಿಗೆ ಮಾಡಿದ ಅಪರಾಧಕ್ಕೆ ಯಾವುದೇ ಅರೆಸ್ಟ್ ಮಾಡಬಾರ್ದು, ಇವ್ರನ್ನ ಎನ್ಕ್ವೈರಿ ಮಾಡಬಾರ್ದು, ಈ ರೀತಿ ಮಾನಸಿಕತೆ ಹೋಗಬೇಕು. ಕಾನೂನು ಈ ದೇಶದ ಚಪರಾಸಿಗೂ ಒಂದೇ, ಈ ದೇಶದ ಮುಖ್ಯಮಂತ್ರಿಗೂ ಒಂದೇ, ಈ ದೇಶದ ಪ್ರಧಾನಿಗೂ ಒಂದೇ. ಬೇರೆ ಬೇರೆ ಕಾನೂನಿಲ್ಲ. ಮತ್ತು ಎತ್ತರದ ಸ್ಥಾನದಲ್ಲಿದ್ದವರು ಆದರ್ಶವಾಗಿರಬೇಕು. ಮತ್ತು ಷರತ್ತುಬದ್ಧ ಆದಂಥ ಒಂದು ಬಿಡುಗಡೆ ಅದು. ಆದ್ದರಿಂದ ಆ ಪಕ್ಷ ಬಂದಿದ್ದೇ ಭ್ರಷ್ಟಾಚಾರ ವಿರೋಧಿಸಬೇಕು. ಅವರು ಬಂದು ಅಧಿಕಾರ ಹಿಡಿದು ಮೊದಲನೇ ಸಾರಿಗೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ. ಇದು ಇಡೀ ದೇಶಕ್ಕೆ ಗೊತ್ತಾಯಿತು. ದೇಶದ ಆಶಾಕಿರಣ ಆಗಿತ್ತು. ಹಿಂಗಿದ್ದು ಒಂದು ಪಕ್ಷ ಹುಟ್ಕೊಂತು, ನಾವೇನಾದ್ರು ಮಾಡೋಣ ಕೊಡೋಣ ಅಂತೇಳಿ. ಆದರೆ ಅವರೆಲ್ಲರೂ ಕೂಡ ಭ್ರಮನಿರಸರಾಗಿದ್ದಾರೆ ಕೇಜ್ರಿವಾಲ್ ನಡ್ಕೊಂಡಂಥ ರೀತಿ ನೋಡಿ. ಹಾಗಾಗಿ ಇವತ್ತು ಇವರು ಸಂತೋಷ ಪಡುವಂಥದ್ದು, ಸಂಭ್ರಮಿಸುವಂಥದ್ದು ಏನೂ ಇಲ್ಲ. ಇವರು ಮೂಢ ಹಗರಣ, ಇವರ ವಾಲ್ಮೀಕಿ ನಿಗಮದ ಹಗರಣ, ಸರಣಿ ಹಗರಣಗಳು ಇವತ್ತು ಸಿಕ್ಕಾಕೊಂಡಿದ್ದಾರೆ. ಆದ್ದರಿಂದ ಇವರು ಹೊರಗೆ ಬರಲಿಕ್ಕೆ ಮಾರ್ಗ ಯಾವುದು ಅಂತ ನೋಡ್ತಾ ಇದ್ದಾರೆ. ಅವರು ಹೊರಗೆ ಬಂದಾಗ ನನಗೂ ಕೂಡ ಜಾಮೀನು ಸಿಗ್ಬೋದು ಏನೋ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದಾರೆ. ಏನೋ ಅಂತ ಗೊತ್ತಿಲ್ಲ. ನಿರಾಕರಿಸಿದ್ದಾರೆ, ಒಂದು ವಾಯ್ಸಲ್ಲ ಅಂತ ಹೇಳಿದ್ದಾರೆ. ನೋಡಬೇಕು. ಅವರು ಆ ರೀತಿ ಟೀಕೆ ಮಾಡಿದ್ದರೂ ತಪ್ಪೇ, ಅದನ್ನು ನಾನು ಖಂಡಿಸ್ತೀನಿ. ಆದರೆ ಅದರ ಹಿಂದಕ್ಕೆ ರಾಜಕೀಯ ಉದ್ದೇಶ ಇದೆ. ಡಿ ಕೆ ಶಿವಕುಮಾರ್ ಅವರ ಸಹೋದರ ಯಾರು ಸುರೇಶ್ ಆ ಕ್ಷೇತ್ರದಲ್ಲಿ ಸೋತಿದ್ದಾರೆ. ಅವರು ವ್ಯವಸ್ಥಿತವಾಗಿ ಇವ್ರನ್ನ ಶಿಕ್ಷಿಸುವಂಥ ದೃಷ್ಟಿಯಿಂದ ಮಾಡಿದ್ದಾರೆ ಅನ್ನುವಂಥದ್ದು ಅವರು ಕೂಡ ಆಗಲೇ ಹೇಳಿದ್ದಾರೆ. ಮತ್ತು ಹರಿಬರಿನಲ್ಲಿ ಒಬ್ಬ ಶಾಸಕನ ಅಷ್ಟು ಬೇಗ ಹೋಗಿ ಒಬ್ಬ FIR ಕೊಟ್ಟ ಅಂದ ಕೂಡಲೇ FIR ಆಗಿ ಕೂಡಲೇ ಅರೆಸ್ಟ್ ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಸುಪ್ರೀಂ ಕೋರ್ಟಿನ ಆದೇಶ ಕೂಡ ಇದೆ. ಅದು ಇದಾದರೂ ಕೂಡ ಅಟ್ರಾಸಿಟಿ ಆದರೂ ಕೂಡ ವಿಮರ್ಶೆ ಮಾಡಿ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಒಂದು ಇತ್ತೀಚೆಗೆ ಕೊಟ್ಟಿದ್ದಾರೆ. ಆದರೆ ಸರ್ಕಾರದ ಒತ್ತಡದಿಂದ ಪೊಲೀಸ್ ಈ ರೀತಿ ಮಾಡಿದೆ. ಇದು ರಾಜಕೀಯ ದ್ವೇಷದ ಸೇಡಿನ ರಾಜಕಾರಣದ ಒಂದು ಪ್ರಕರಣ ಅಂತ ನಾನು ಭಾವಿಸ್ತೇನೆ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ. ಅಲ್ಲಿ ಸರ್ಕಾರದ ವೈಫಲ್ಯತೆ ಇದೆ ಮತ್ತು ಅದರ ಹಿಂದಕ್ಕೆ ಬೇರೆ ಒಂದು ದುರುದ್ದೇಶನೂ ಇರ್ಬೋದು. ಗಣಪತಿ ರಸ್ತೆ ಮೇಲೆ ಹೋಗ್ತಾ ಇದೆ. ಪೆಟ್ರೋಲ್ ಬಾಂಬು ಮತ್ತು ಕಲ್ಲನ್ನು ಸಂಗ್ರಹಿಸಿಟ್ಕೊಂಡು ವ್ಯವಸ್ಥಿತವಾಗಿ ಗಣಪತಿ ಮೇಲೆ ಚಪ್ಪಲಿ ಕಲ್ಲನ್ನು ತೂರಿದ್ದಾರೆ. ಅವ್ರನ್ನ ಹಿಡಿದು ಅರೆಸ್ಟ್ ಮಾಡಿ ಆ ಗುಂಪಿನ ಕಡೆ ಹೆಚ್ಚು ಪೊಲೀಸರನ್ನ ನಿಯುಕ್ತಿ ಮಾಡ್ಕೋಬೇಕಾಗಿತ್ತು. ಏನೂ ಮಾಡ್ಕೊಂಡೇ ಘಟನೆ ಆದ ತಕ್ಷಣ ಗಣಪತಿ ಇಟ್ಟವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಅಂದರೆ ಈ ದೇಶದಲ್ಲಿ ಹಿಂದೂಗಳ ಹಬ್ಬ ಆಚರಿಸೋದೇ ತಪ್ಪು, ಗಣಪತಿ ಇಡೋದೇ ತಪ್ಪು ಇನ್ನು ಮುಂದೆ ಅನ್ನುವಂಥ ಒಂದು ಭಾವನೆ ಕಾಂಗ್ರೆಸ್ ಸರ್ಕಾರ ಬಂದಾಗೆಲ್ಲ ನಿರ್ಮಾಣ ಆಗ್ತದೆ. ಸುಮಾರು 55 ವರ್ಷದ ಆಡಳಿತದ ಒಂದು ವ್ಯವಸ್ಥೆಯಿಂದ ಪೊಲೀಸ್ನವ್ರಿಗೂ ಅದೇ ಮಾನಸಿಕ ಸ್ಥಿತಿ. ಬೆಂಗಳೂರಿನಲ್ಲಿ ಗಣಪತಿನೇ ಅರೆಸ್ಟ್ ಮಾಡೋರು, ಸ್ಟೇಷನಿಗೆ ತಗೊಂಡೋಗಿಟ್ಟಿದ್ದಾರೆ. ಅಂದರೆ ಹಿಂದೂ ಧರ್ಮದ ದೇವತೆಗಳಿಗೆ ಅವಮಾನ ಮಾಡಿದ್ರೆ ಏನೂ ಆಗಲ್ಲ ಅನ್ನುವಂಥ ಒಂದು ಭಾವನೆ ನಿರ್ಮಾಣ ಆಗಿದೆ. ಭಾಳ ಲಘುವಾಗಿ ತಗೊಳ್ಳುವಂಥ ವ್ಯವಸ್ಥೆ ಆಗಿದೆ. ನಾಗಮಂಗಲದ ಘಟನೆಯನ್ನು ನಾವೆಲ್ಲರೂ ಸೇರಿ ಖಂಡಿಸಬೇಕು. ಆಗಲೇಬಾರ್ದು, ಗಂಟವಾಗಿ ಮುಗಿಬೇಕು. ಆದರೆ ವ್ಯವಸ್ಥಿತವಾಗಿ ಆಗಿದೆ. ಸರಿಯಾದ ಬಂದೋಬಸ್ತಿಲ್ಲ. ಯಾರು ಕಿಡಿಗಳಿದ್ದಾರೆ ಅವ್ರನ್ನ ಪೂರ್ವ ಇದನ್ನು ಮಾಡಿ ಅರೆಸ್ಟ್ ಮಾಡಬೇಕಾಗಿತ್ತು. ಪೊಲೀಸರು ಇದ್ರ ಬಗ್ಗೆ ಏನೂ ಯೋಚನೆ ಮಾಡಬೇಕಿಲ್ಲ.